ಏನು ಗೊತ್ತಾ, ಇಲ್ಲಿ ಚಪ್ಪಾಳೆ ತಟ್ತಾರೆ ಮಿಮಿಕ್ರಿ ಮಾಡಿದ್ರೆ, ಮನೇಲಿ ವರ್ಕೌಟ್ ಆಗಲ್ವಾ? ಅವ್ರಂತಾರೆ ಅಲ್ಲೆಲ್ಲ ಮಾಡಿ ಸಾಕು, ಮನೇಲೂ ಅದೇನಾ ಆರಾಮಾಗಿರಿ ಅಂತಾರೆ ಅಷ್ಟೇ. ಆದ್ರೆ ಇವರ ಟ್ಯಾಲೆಂಟ್ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಮಿಮಿಕ್ರಿ ಗೋಪಿ ಅವರ ಮಡದಿ ನಾವು ಫಸ್ಟ್ ಟೈಮ್ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿರೋದು. ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಟ್ಯಾಲೆಂಟ್ಗೆ. ವೇದಿಕೆ ಈಗ ನಿಮ್ಮದು. ಭಾರತೀಯ ಉತ್ಸವದಲ್ಲಿ ಚೆನ್ನಾಗಿತ್ತ ಡ್ಯಾನ್ಸು, ಆದ್ರೆ ಒಂದು ಸ್ವಲ್ಪ ನಮ್ಮ ಕನ್ನಡದ್ದೇ ಜೋಶು. ಕನ್ನಡ ಬರಬೇಕಲ್ವಾ? ಕನ್ನಡದಿದ್ರೆ ಮಜಾ. ತನು ಕನ್ನಡ, ಮನ ಕನ್ನಡ, ದೇಹ ಕನ್ನಡ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಕರ್ನಾಟಕ ಮಾತೆ. ಯಾಕೆ ಗೊತ್ತಾ, ನಮ್ಮ ಕನ್ನಡ ಎಷ್ಟು ಚೆನ್ನಾಗಿದೆ ಅಂತ ಇಡೀ ಪ್ರಪಂಚದಲ್ಲಿ ಬರೆದ ಹಾಗೆ ಓದೋದು, ಓದಿದ ಹಾಗೆ ಬರೆಯೋದು ಅಂತ ಒಂದು ಭಾಷೆ ಇದ್ರೆ ಅದು ಕನ್ನಡ ಮಾತ್ರ. ಕನ್ನಡ ಮಾತ್ರ. ನೀವು ಇಂಗ್ಲೀಷಲ್ಲಿ WLK ಅಂದರೆ ಏನು ಹೇಳ್ತೀರಿ? ವಾಲ್ಕ್ ಅಂತಾರೆ, ಕಾಲ್ಕ್ ಅಂತಾರೆ, ವಾಕ್ ಅಂತಾರೆ. ಎಲ್ಲೆಲ್ಲೋಯ್ತು ಅಂದರೆ ಸೈಲೆಂಟ್ ಆಗ್ಬಿಡ್ತು ಅಂತಾರೆ. ಫೋಕ್ಸ್ ವ್ಯಾಗನ್ W ಹಾಕಿರ್ತಾರೆ, ಇದೇನು P ಇಲ್ಲ ಅಂದರೆ ಅದೊಂಥರ ಸ್ಪ್ಯಾನಿಷ್ ಸ್ಟೈಲ್. ಆದರೆ ನಮ್ಮ ಕನ್ನಡ ಹಾಗಿದೆಯಾ? ಏನು ಬರಿತೀವಿ ಅದನ್ನೇ ಓದೋದು, ಅದೇ ಅಕ್ಷರಗಳು. ನೀವು ಯಾವುದೇ ಭಾಷೆಗೆ ಹೋಗ್ರಿ, ನಮ್ಮ ಕನ್ನಡದಂಥ ಚಂದದ ಭಾಷೆ ಬೇರೆ ಯಾವುದೂ ಇಲ್ಲ. ಅದಕ್ಕೆ ಹೇಳೋದು, ಎಲ್ಲ ಭಾಷೆ ಕಲ್ತ್ಕೊಳ್ಳಿ ಬೇಡ ಅಂತ ಹೇಳಲ್ಲ, ಆದರೆ ಹೃದಯದ ಭಾಷೆ, ಕರ್ನಾಟಕದ ಭಾಷೆ, ನಮ್ಮ ಕನ್ನಡ ಭಾಷೆ. ಕರ್ನಾಟಕದಲ್ಲಿ ಇರೋ ಎಲ್ಲರೂ ಕೂಡ ನಾವು ಕನ್ನಡವನ್ನು ಗೌರವಿಸಬೇಕು. ಬೇರೆ ಭಾಷಿಕರಾದರೂ ಪರವಾಗಿಲ್ಲ, ಕನ್ನಡ ಕಲ್ತ್ಕೊಂಡು ಮಾತನಾಡಿ. ನೀವು ಪ್ರಪಂಚದಲ್ಲಿ ಅಲ್ಲ, ಭಾರತ ದೇಶದಲ್ಲಿ ಬೇರೆ ಕಡೆ ಹೋಗ್ರಿ, ಅವ್ರವ್ರ ಭಾಷೆ ಬಿಟ್ಟರೆ ಬೇರೆಯವ್ರಿಗೆ ಬರೋದೇ ಇಲ್ಲ. ನಮ್ಮ ಬೆಂಗಳೂರಿಗೆ ಬನ್ನಿರಿ, ನೀವು ಯಾವ ಭಾಷೆಯವ್ರು ಬನ್ನಿರಿ, ಆ ಭಾಷೆಯವ್ರ ಜೊತೆ ನಮ್ಮ ಕನ್ನಡಿಗರು ಮಾತಾಡ್ತಾರೆ. ಯಾಕಂದರೆ ನಮ್ಮ ಕನ್ನಡಿಗರಿಗೆ ಎಲ್ಲ ಭಾಷೆ ಕಲಿಯುವಂಥ ತಾಕತ್ತಿದೆ. ಅದಕ್ಕೆ ನಾವೆಲ್ಲ ಭಾಷೆ ಕಲ್ತ್ಕೋತೀವಿ. ಹಾಗಂತ ನೀವೆಲ್ಲರೂ ಅವ್ರವ್ರು ಬಂದವ್ರ ಭಾಷೆಯಲ್ಲೇ ಮಾತಾಡೋಕ್ಕೆ ಹೋಗ್ಬೇಡ್ರಪ್ಪ. ಆದಷ್ಟು ಕನ್ನಡದಲ್ಲೇ ಮಾತಾಡಿ, ಕನ್ನಡನ ಕಲಿಸಿ, ಕನ್ನಡನ ಉಳಿಸಿ. ಯಾಕಂದ್ರೆ ಇಲ್ಲ ಅಂತಂದ್ರೆ ನಮ್ಮ ಭಾಷೆ ಹೋಗ್ಬಿಡುತ್ತೆ. ಇರಲಿ. ಈಗ ಹೆಣ್ಮಕ್ಳು ಯಾಕೆ ಸೈಲೆಂಟ್ ಆಗ್ಬಿಡ್ರಮ್ಮ? ಯಾಕಂದರೆ ನಮ್ಮ ಕಾಲದಲ್ಲೆಲ್ಲ ಹಾಡಿತ್ತು. ಏನು ಗೊತ್ತಾ, ಇಲ್ಲಿ ಸ್ವಲ್ಪ ದೊಡ್ಡವರಿದ್ದಾರೆ. ಒಂದು ಪ್ರೀತಿ ಮಾಡಬೇಕು ಅಂದರೆ ಕಣ್ಣು ನೋಟ ನೋಡೋದಕ್ಕೆ ತಿಂಗಳಾನುಗಟ್ಟಲೆ ಬೇಕಿತ್ತು. ಒಂದು ಲವ್ ಲೆಟ್ರ್ ಕೊಡೋದಕ್ಕೆ 5 ವರ್ಷ ಬೇಕಿತ್ತು. ಅದರಲ್ಲೂ ಕೈನ ಸ್ವಲ್ಪ ಕುಯ್ಕೊಂಡು ಬ್ಲಡ್ಡಲ್ಲಿ ಲವ್ ಲೆಟ್ರ್ ಕೊಡ್ತೀವಿ, ರಕ್ತದಲ್ಲಿ ಬರೆದು ಅಂತಿದ್ರು ಆಗ. ಈಗ ಬೆಳಗ್ಗೆ ನೋಟ, ಮಧ್ಯಾಹ್ನ ಎಂಗೇಜ್ಮೆಂಟು, ಸಂಜೆ ಮದುವೆ, ಬೆಳಗ್ಗೆ ಸಿಯು ಟಾಟಾ, ಮುಗೀತಷ್ಟೇ ಮದುವೆ. ಹಂಗೆಲ್ಲ ಮಾಡಬೇಡ್ರಪ್ಪ. ಯಾಕಂದ್ರೆ ಆವಾಗಿತ್ತು ಪ್ರೀತಿಲಿ ಒಂದು ಸುಖ ಇತ್ತು. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಅಂತೀಯ, ಹ್ಞೂ ಅಂತೀಯ ಅಂದರೆ ಪ್ರೀತಿಲಿರೋ ಸುಖ. ಅಂತೀಯ, ಹ್ಞೂ ಅಂತೀಯ ಕೇಳ್ತಿದ್ರು ಪರ್ಮಿಷನ್ನು. ಈಗ ಡೈರೆಕ್ಟು ಅಂತೀಯ ಮಾವ, ಹ್ಞೂ ಅಂತೀಯ ಮಾವ, ಠಣ ಠಣ. ಯಾವುದಕ್ಕೂ ಅನ್ನಬೇಕು, ಯಾವುದಕ್ಕೂ ಹ್ಞೂ ಅನ್ನಬೇಕು. ಆಗ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಎಲ್ಲ ಸ್ವಾಭಿಮಾನಿಗಳಾಗಿ ಅಂತ ಆಡಿಸಿ ಅಳ್ಳಾಡ್ಸಿದ್ರು, ಉರುಳಿ ಹೋಗೋದು. ಈಗ ಜೀವನ ಟಾನಿಕ್ ಬಾಟ್ಲು ಕುಡಿಯೋಕೆ ಮುಂಚೆ ಅಳ್ಳಾಡ್ಸು 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 ಅಳ್ಳಾಡ್ಸು. ಏನು ಅಳ್ಳಾಡ್ಸೋದು? ಬೆಳಿಗ್ಗೆ ಎದ್ದು ಗಂಟೆ ಅಳ್ಳಾಡ್ಸಿ ಕೈ ಮುಗಿದ್ರೆ ಸಾಕು ದೇವಸ್ಥಾನದಲ್ಲಿ. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಆಮೇಲೆ ಮತ್ತೊಂದು ಯಾವುದಪ್ಪ, ನಮ್ಮ ಈಗ ತಾನೇ ಆಡಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು, ರಾರಾ ಸರಸಕುರಾರ ನಾಗವಲ್ಲಿ ಹೌಲ ಹೌಲ. ಈಗ ಕಿಚ್ಚ ಸುದೀಪ್ ಅವರು ರಾರಾ ರಕ್ಕಮ್ಮ, ರಾರಾ ರಕ್ಕಮ್ ಕುಣಿಯಕ್ಕ ಸಕ್ಕಯ್ಯಕ್ಕ ಸಕ್. ಯಾರು ಹೇಳ್ಕೊಟ್ಟದ್ದು ನೋಡ್ರಿ, ಅಲ್ಲೇ ಶುರು ಮಾಡ್ಕೊಂಬಿಟ್ಟ. ಇನ್ನೊಂದು ಹಾಡು ಹೇಳ. ನಾನು ನಂದಿನಿ, IT ಕೆಲಸ ಮಾಡ್ತೀನಿ, PGಲಿ ಇರ್ತೀನಿ, ಬರೋ ಸಂಬಳ ಎಲ್ಲ ಮನೆ ಕಳಿಸಿ, ಬಾರೇ ನಂದಿನಿ ರಮ್ಮಿ ಆಡಿಸ್ತೀನಿ, ಬಾರೇ ನಂದಿನಿ ಆನ್ಲೈನ್ ಗೇಮ್ ಆಡಿಸ್ತೀನಿ. ನೋಡಿ, ನೀವು ದುಡ್ದಂಥ ದುಡ್ಡು ನಾಳೆ ದಿನ ಆನ್ಲೈನ್ ಜೂಜಾಡಿಸ್ತೀವಿ ಅಂತಾರೆ.
ದಯವಿಟ್ಟು ಬೇಡ್ರಿ. ಯಾಕೆ ಗೊತ್ತಾ, ನಿಮ್ಮ ಮನೆ ಮನಸ್ಸು ಎಲ್ಲ ಗೌರವನ ಹಾಳು ಮಾಡೋದು ಆನ್ಲೈನ್ ಜೂಜ್. ಅದಕ್ಕೆ ಯುವಕರು ಯಾವತ್ತು ಯುವತಿಯರು ಹಾಳಾಗಬೇಡ್ರಿ, ಅದನ್ನು ಕಂಪ್ಲೀಟಾಗಿ ತ್ಯಜಿಸಿ. ಯಾಕಂದರೆ ಇವತ್ತೆಲ್ಲ ಮೊಬೈಲ್ ಬಂದ್ಬಿಟ್ಟು 10 ರೂಪಾಯಿ ಕೊಟ್ಟರೆ 20, 10 ರೂಪಾಯಿ ಕೊಟ್ಟರೆ 100, 100 ರೂಪಾಯಿ ಕೊಟ್ಟರೆ 1000, 1000 ಕೊಟ್ಟರೆ ಲಕ್ಷ ಅಂತ ನಿಮ್ಮ ಮನೆಯೆಲ್ಲ ಹಾಳು ಮಾಡ್ತಾ ಇದೆ. ಅಂಥ ಆನ್ಲೈನ್ ಜೂಜಾಟಕ್ಕೆ ಹೋಗಬೇಡ್ರಿ, ದುಡ್ದು ತಿನ್ನಿ, ಮನೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಬಿಡದಿ ಅಂದರೆ ತಟ್ಟೆ ಇಡ್ಲಿಕ್ಕೆ ಫೇಮಸ್ಸು. ಹಾಗೆ ನಿತ್ಯಾನಂದ ಸ್ವಾಮಿ ಅಂತ ಒಬ್ಬರಿದ್ರು. ಸುಮ್ಮನೆ ಈಗ ಅವ್ರು ಮಾತಾಡಿದ್ರೆ ಹೆಂಗಿರುತ್ತೆ ನೋಡೋಣ. ಒಂದೆರಡು ಪ್ರಶ್ನೆ ಕೇಳ್ತೀನಿ. ನಿತ್ಯಾನಂದ ಅವ್ರು, ನನಗಿಂತ ಹೆಚ್ಚಾಗಿ ಅವರೇ ಯೂಟ್ಯೂಬಲ್ಲಿ ಕಾಮಿಡಿ ಮಾಡ್ತಾರೆ. ನಿತ್ಯಾನಂದ ಅವರೇ, ಈ ಟಿ ವಿ ಗಾಸಿಪ್ ಬಗ್ಗೆ ಏನು ಹೇಳ್ತೀರಾ? ಯು ಸಿ ಸಮಥಿಂಗ್ ಇಸ್ ಹ್ಯಾಪನಿಂಗ್, ಮ್ಯಾಕ್ಸಿಮಮ್ ಹ್ಯಾಪನಿಂಗ್ ಆಗಿಬಿಟ್ಟಿದೆ. ಬಿಡದಿ ಆಶ್ರಮದಲ್ಲಿ ಏನು ಮಾಡ್ತಾ ಇದ್ರಿ? ಆಸನಾಸ್, ಕುಂಡಲ್ನೀಸ್, ರಿಂಗ ಡಾನ್ಸಸ್ ಲೈಕ್ ದಿಸ್ ಭಾಳ ಚೆನ್ನಾಗಿ ಮಾಡ್ತಾ ಇದ್ರಿ. ಮೊನ್ನೆ ಯಾರೋ ಲೇಡೀಸ್ಗೆ ದೀಕ್ಷೆ ಕೊಟ್ರಂತೆ, ಹೆಣ್ಣು ಮಕ್ಕಳ ಬಗ್ಗೆ ಗಂಡು ಮಕ್ಕಳು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿ ಅಂತ ಕಾಮಿಕ್ ರೈಮಿಂಗ್ ವರ್ಡ್ಸಲ್ಲಿ ಹೇಳಿ. ಸೋ ನೈಸ್. ಎಲ್ಲ ಗಂಡಸರಿಗೆ ಕೇಳ್ಕೊಳ್ಳಿ. ಐ ವಾಂಟ್ ಟು ಟೆಲ್ ಸಮಥಿಂಗ್ ಅಬೌಟ್ ಲೇಡೀಸ್ ಟು ಜೆಂಟ್ಸ್. ಅಂಡರ್ಸ್ಟ್ಯಾಂಡ್? ಲವ್ ದ ಲೇಡಿ, ಬಟ್ ಡೋಂಟ್ ಟಚ್ ಯರ್ ಬಾಡಿ. ಲವ್ ದ ಲೇಡಿ ಬಟ್ ಡೋಂಟ್ ಟಚ್ ಯರ್ ಬಾಡಿ. ಇಫ್ ಎ ಟಚ್ ಯರ್ ಬಾಡಿ, ಡ್ರೈವರ್ ವಿಲ್ ಮ್ಯಾಕ್ ದ ಸಿ ಡಿ. ಈಗ ಸಿ ಡಿ ಗೀಡಿ ಇಲ್ಲ, ಏನಿದ್ರು ಪೆನ್ ಡ್ರೈವ್, ಹೋಗಿದ್ದು ಬನ್ನಿ. ಈಗ ನಮ್ಮ ಕನ್ನಡದ ಕಟ್ಟಾಳು ನಮ್ಮ ವಾಟಾಳ್ ನಾಗರಾಜ್ ಅವರು ಬಂದಿದ್ರೆ ಅವ್ರಿಗೆ ಮಾತನಾಡ್ತಾ ಇದ್ರು. ಯಾಕಂದ್ರೆ ನಮ್ಮ ಹುಡುಗರೆಲ್ಲ ಕನ್ನಡ ಸಾಂಗ್ ಬೇಕು ಅಂತ ಇದ್ರು. ಖಂಡಿತವಾಗ್ಲೂ ಕನ್ನಡ ಸಾಂಗ್ಗೆ ಡ್ಯಾನ್ಸ್ ಬರುತ್ತೆ. ನೆಕ್ಸ್ಟು ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಭಾರತಿ ಕಾಲೇಜು ನಮ್ಮದು, ನೀವೆಲ್ಲ ನಮ್ಮವರು. ಒಡಿರಿ ಒಂದು ಚಪ್ಪಾಳೆ. ಇನ್ನೂ ಜೋರಾಗಿ. ಸಾಕು, ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ, ನಾಯಿ ಕತ್ತೆ ಕಿರುಬ ಮೆರವಣಿಗೆ ಮಾಡಿದ್ದೀನಿ. ಯಾಕೆ? ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ. ಕರ್ನಾಟಕದಲ್ಲಿ ಕನ್ನಡ ಇಲ್ಲ ಅಂತೇನಾದರೂ ಬಂದರೆ, ಕನ್ನಡ ಭಾಷೆಗೆ ಅವಮಾನ ಆದರೆ ನಾಳೆಯಿಂದ ಕರೆಂಟ್ ಬಂದ್, ನೀರು ಬಂದ್, ಆಟೋ ಬಂದ್, ಲಾರಿ ಬಂದ್, ಮೈಕ್ ಬಂದ್, ಮಾತ್ ಬಂದ್. ಬೆಳಿಗ್ಗೆ ಎದ್ರೆ 2 ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ, ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ನೋಡಿ, ಅವನ ಶೌಚ ಬಂದಂದ ಇಲ್ಲ. ಅದಕ್ಕೆ ನಗ್ತಾ ಇರಿ. ಯಾಕಂದ್ರೆ ಧ್ವನಿ ಮಾಡೋದಕ್ಕೆ ಬೇಕಾದಷ್ಟಿದೆ. ಈಗ ಒಂದು ಹಾಡು ಮೊನ್ನೆ ಫುಲ್ ಫೇಮಸ್ ಆಗಿತ್ತು. ಅದು ಯಾವುದಪ್ಪ ಅಂದ್ರೆ, ನಾ ಡ್ರೈವರ ನಾನಿನ ಲವ್ವರ. ಬಹಳ ಚೆನ್ನಾಗಿ ಹೇಳ್ತೀವಿ. ಉತ್ತರ ಕರ್ನಾಟಕದ ಹಾಡು. ಹುಟ್ಟಿದ ಊರಿಗವಾದರ ನನ್ನ ಕಟ್ಟಿ ಬಡಿತಾರ. ಕಟ್ಟಿ ಬಡಿತಾರ. ಆಮೇಲೆ ಮತ್ತೊಂದು ಹಾಡು ಬಂದಿತ್ತು 25 ವರ್ಷದ ಹಿಂದೆ. ಅದನ್ನು ಈಗ ನೀವೆಲ್ಲ ಟ್ರೋಲ್ ಮಾಡಿದ್ರಿ. ಮನಸ್ಸಿನೊಳಗೆ ಖಾಲಿ ನೀ ಮನದೊಳಗೆ ಇದ್ದರು, ಮಲ್ಲಿಗೆ ಸಂಪಿಗೆ ತರದೆ ಹೋದರು, ನೀ ನನಗೆ ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಮತ್ಯಾರೋ? ಕರಿಮಣಿ ಮಾಲೀಕ ರಸಗುಲ್ಲ. ಅವನ ಸಂಗಬುಲ್ಲ ನಾನು. ಅವರಲ್ಲ. ಈಗ ಸುಮ್ಮನೆ ಒಂದೊಂದು ಹಾಡಿಗೆ ಯಾರ್ಯಾರು ಏನು ಹೇಳ್ತಾರೆ ಅಂತ ನಾನು ಮೊನ್ನೆ ಇದನ್ನು ಮಾಡಿದ್ದೆ. ಈಗ ನೋಡಿ, ಕರಿಮಣಿ ಮಾಲೀಕ ಯಾರಿಗೂ ಗೊತ್ತಿಲ್ಲ. ನಮ್ಮ HD ಕುಮಾರಸ್ವಾಮಿ ಅವರು, ಹಾಲಿ ಮಂಡ್ಯ ಸಂಸದರು, ಮಾಜಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಸಾರ್, ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಾ ಅಂದ್ರೆ ಅವ್ರು ಹೆಂಗೆ ಮಾತನಾಡ್ತಾರೆ ನೋಡ್ರಿ. ನೋಡಿ ಬ್ರದರ್, ಇವತ್ತು ನಾನು ಬರಬೇಕಾದ್ರೆ ಒಂದು ಹಾಡು ಹಾಕಿದ್ರು. ಅದು ಯಾವುದಪ್ಪ ಅಂದರೆ, ಸೂ ಫ್ರಮ್ ಸೋ, ಬಂದರೋ ಭಾವ ಬಂದರು. ನಮ್ಮ ಭಾವನವರು ಸಂಸತ್ತಿಗೆ ಬಂದರು MP ಎಲೆಕ್ಷನ್ನಲ್ಲಿ. ಆದರೆ ಇವತ್ತು ಕರಿಮಣಿ ಮಾಲೀಕ ಯಾರು ಅಂತ ಕೇಳ್ತಾ ಇದ್ದೀರಾ. ಇದಕ್ಕೂ ನಮಗೂ ಸಂಬಂಧ ಇಲ್ಲ.
ಒಂದು ವಿಷಯ ಹೇಳ್ತೀನಿ, ಕರಿಮಣಿಗಳ ಸವಾಸಕ್ಕೆ ಯಾರು ಹೋಗ್ಬೇಡ್ರಿ. ಕರಿಮಣಿಗಳ ಸವಾಸದಿಂದ ಕೆಲವರು ಜೈಲಿಗೆ ಹೋಗಿದ್ದುಂಟು. ಆದ್ದರಿಂದ ಎಲ್ಲರೂ ಚೆನ್ನಾಗಿರಿ, ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಸರ್, ಕರಿಮಣಿ ಮಾಲೀಕ ಸಿದ್ದರಾಮಯ್ಯನವ್ರು ಕೇಳಿ, ನಮ್ಮ ಸರ್ಕಾರ ಇಲ್ಲ. ಸಿದ್ದರಾಮಯ್ಯನವ್ರ ಹತ್ರ ತಗೊಂಡೋಗಿ, ಸರ್ ಕರಿಮಣಿ ಮಾಲೀಕ ಯಾರು? ಏಯ್ ಹೊಡಿರಿ ಕಪಲ್ಕ ಅವನಿಗೆ, ಏಯ್ ಕಳ್ಸಾಚೆಗ ಅವನ್ನ. ಏಯ್ ಯಾವನ ಹೌದಾ ಹುಲಿಯ, ನಾನು ಕುಡಿದ್ಬಿಟ್ಟು ಬಂದಿದೀಯಾ? ಏಯ್ ನಿನಗೆ ಮದುವೆ ಆಗಿಲ್ವೇನಪ್ಪ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ಏಯ್ ಇಲ್ಲೊಬ್ಬ ಯಾರ ಅವನು, ಯಾವನ ಪಂಚ ಉಟ್ಕೊಂಡ್ ಹರೀಶ, ಬಾಯಿ ತುಂಬ ಅನ್ಶ ಹಾಕಬಿಟ್ಟಿದ್ದಲ್ಲ. ಏಯ್ ನಿನಗೆ ಎಣ್ಣೆ ಭಾಗ್ಯ ಕೊಡಲ್ಲ, ಎಣ್ಣೆ ಬೆಲೆ ಜಾಸ್ತಿ ಮಾಡಿದೀವಿ, ಕುಡಿಯೋದು ಕಡಿಮೆ. ನೋಡಿ ಅವನು ಹೇಳ್ತಾವನೆ, ಸಿದ್ದರಾಮಯ್ಯನವರೇ ನೀವು ಅನ್ನ ಭಾಗ್ಯ ಕೊಟ್ರಿ, ಬಸ್ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ನಿಂದೇನೆಯ ಬಸವರಾಜು? ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡತಿ ಬಂದೇ ಇಲ್ಲ. ಮೊನ್ನೆ 6 ಜೊತೆ ಬಟ್ಟೆ ಹಾಕೋದಳು ಬಂದೇ ಇಲ್ಲ. ನೀವು ಫ್ರೀ ಬಸ್ ಮಾಡಿಬಿಟ್ಟು ಹೆಂಗಸರು ಮನೇಲೇ ಇರ್ತಾ ಇಲ್ಲ. ಗಂಡ ಹೆಂಡ್ತಿರು ಮನೇಲಿದ್ದು 1 ವಾರ ಆಯಿತು, ಊಟನೇ ಮಾಡಿಕೊಡ್ತಿಲ್ಲ. ಊಟಕ್ಕೆ ಏನು ಮಾಡೋದು ಸಿದ್ದರಾಮಯ್ಯನವರೇ? ಏಯ್ ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಯ್ಯ? ಹೋಗ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು. ನಿಮ್ಗೆಲ್ಲ ಹೆಣ್ಣನ ಭಾಗ್ಯ ಸಿಗುತ್ತೆ, ಸುಮ್ಮನಿರಪ್ಪ. ಆಯ್ತು, ಮಧು ಮಾದೇಗೌಡ್ರಿಗೆ ಹೇಳಿ ಎಲ್ಲ ಭಾಗ್ಯಗಳನ್ನೂ ಕೊಡಿಸ್ತೀವಿ. ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ ಕಣೆ, ಅಲ್ಲಿ ಯಡಿಯೂರಪ್ಪ ಅವ್ರು ಕೇಳು ಹೋಗು. ಯಡಿಯೂರಪ್ಪನವ್ರು ಬಂದ್ರು, ಅವ್ರು ಕೇಳಿದ್ರು, ಸರ್ ಕರಿಮಣಿ ಮಾಲೀಕ ಯಾರು? ಬಂಧುಗಳೇ, ನಮ್ಮ ಅಪ್ಪನಾಡೆ ಗೊತ್ತಿಲ್ಲ ಸ್ವಾಮಿ, ಯಾರೀ ಕರಿಮಣಿ ಮಾಲೀಕ? ನನಗೆ ವಯಸ್ಸಾಗಿದೆ, ರಿಟೈರ್ಡ್ ಲೈಫ್ನಲ್ಲಿದ್ದಾನೆ, ನನ್ನ ಮುಂದೆ ಬಂದು ಕರಿಮಣಿ ಬೆಳಿಮಣಿ ಅಂತೀರ, ನಾಚಿಕೆ ಆಗೋದಿಲ್ವೇನೋ? ಯಾರೀ ಕರಿಮಣಿ ಮಾಲೀಕ? ಯಾರು ಹೌದಾವುಲಿ ಅನ್ನೋದು? ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನಾನು ಹೌದಾವುಲಿ ಅಲ್ಲ ಸ್ವಾಮಿ, ರಾಜಾವುಲಿ, ರಾಜಾವುಲಿ. ಎಲ್ಲ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಅಂತೂ ಇಂತೂ ನೀವು ಹೇಳಿದ್ರಲ್ಲ, ಕರಿಮಣಿ ಮಾಲೀಕ ಸಿಕ್ಕಿಬಿಟ್ಟ. ಎಲ್ಲಿ? ಆಹಾ, ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ ಚಟಾಪಟ, ಬೆಳ್ಳುಳ್ಳಿ ಕಬಾಬ್. ಸ್ವಲ್ಪ ರುಬ್ಬಿ ಕೊಡಪ್ಪ ರಾಹುಲ್ಲ, ಸ್ವಲ್ಪ ಎತ್ತಿ ಕೊಡಪ್ಪ ರಾಹುಲ್ಲ. ಆಹಾ, ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ? ಕರಿಮಣಿ ಮಾಲೀಕ ರಸಗುಲ್ಲ ಸಿಕ್ಕಿಬಿಟ್ಟ. ತಕ್ಷಣನೇ ಹೋಗಿ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅಜ್ಮಂತ್ರಿಗಳು ಅವ್ರ ಹತ್ರಗೆ, ಸರ್ ಕರಿಮಣಿ ಮಾಲೀಕ ಸಿಕ್ಕಿಬಿಟ್ಟ, ಇಲ್ಲಿ ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ರಸಗುಲ್ಲ ಅಂತಂತೆ, ಏನು ಹೇಳ್ತೀರಾ? ಕಂಜಾಜೆ ಶಬದಾರ್, ಕಂಜಾಜಲೇಶ. ಅಬ್ಬಬ್ಬಬ್ಬ, ಲಾಟ್ರಿ ಏನು ಸರ್ ಇದು? ಕರಿಮಣಿ ಮಾಲೀಕ ಸಿಕ್ಕಿದಾನ್ರಿ. ನಮ್ಮದೇ ಸರ್ಕಾರ 24 hours ಕರಿಮಣಿ ಮಾಲೀಕ ಅಂದಾರ್. ಭಾರತೀಯ ಕಾಲದಿಂದ ಚಪ್ಪಾಳೆ ತಟ್ಟಬೇಕು, ಚಟ್ಪಟ ಚಟ್ಪಟ. ಎಲ್ಲ ದೇಶ ಕಟ್ಟಿರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸೇರಿ. ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂ ಸುತ ಹಮಾರ. ಇಷ್ಟು ಹೇಳ್ತಾ ಇದ್ರು, ಮೊಬೈಲ್ ನೋಡ್ತಾ ಇದ್ದಲ್ಲ, ದೇವ್ರ ಮಾಡ್ತಾ ಇದ್ದೇನಪ್ಪ ಮಿಸ್ಟರ್. ನಿನ್ನ ಜನ್ಮಕ್ಕೆ ಹೋಗು. ಕಂಜಾಜೆ ಶಬದಾರ್. ಅಬ್ಬಬ್ಬ, ಲಾಟ್ರಿ. ಥ್ಯಾಂಕ್ ಯು. ನೋಡಿ, ಕಂಗ್ರ್ಯಾಚುಲೇಷನ್ ಹೊಡೆದ್ಬಿಟ್ಟು. ಈಗ ನಮ್ಮ ಹಿರಿಯರು, ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಸಂಭಾಷಣೆ. ಮೊದಲಿಗೆ ನಮ್ಮ ದೇವೇಗೌಡರು. ಸೌಂಡ್ ಕೊಟ್ಟಿದ್ದೀರೇನ್ರಿ? ಈ ದೇವೇಗೌಡ ಹುಟ್ಟು ಹೋರಾಟಗಾರ. ನಮ್ಮ ಮಾದೇಗೌಡರು ಆ ಕಾಲದಲ್ಲಿ ಕಾವೇರಿ ನೀರಿಗೋಸ್ಕರ ಪ್ರಾಣ ಕೊಡೋದಕ್ಕೂ ಸಿದ್ಧ ಇದ್ದರು. ಅಂಥ ಮಹಾನ್ ಹೋರಾಟಗಾರರು. ಅವರ ಒಂದು ಭಾರತಿ ಕಾಲೇಜಿನಲ್ಲಿ ಈ ದೇವೇಗೌಡ ಬಂದು ಮಾತಾಡ್ತಾ ಇದ್ದೀನಿ, ಭಾಳ ಸಂತೋಷ. ಅವರ ಮಗ ಮಧು ಅವರು MLC ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮಂತ್ರಿ ಆಗಲಿ. ಅವರು ನಿಮ್ಮ ಚಪ್ಪಾಳೆ ಅವರಿಗೆ ಜೋರಾಗಿರಲಿ. ಭಾಳ ಸಂತೋಷ. ಅಣ್ಣ, ಪಿಜ್ಜಾ ಬರ್ಗರ್ ತಿನ್ಬೇಕಂತೆ, ಪಿಜ್ಜಾ ಬರ್ಗರ್. ಈ ಯಾರಿ ಅದು ನಾನ್ ಸೆನ್ಸ್, ಗೆಟ್ ಲಾಸ್ಟ್ ಇಡಿಯಟ್, ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್. ನನಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ರಿ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ನಮ್ಮ ನರೇಂದ್ರ ಮೋದಿಯವರು ಬಂದಿದ್ದಾರೆ, ಬನ್ನಿ ಮಾತಾಡಿ. ಒಂಚೂರು ಎಕೋ ಕೊಡಿ ಸೌಂಡ್ ಇಂಜಿನಿಯರ್.
ಹಲೋ 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 ನರೇಂದ್ರ ಮೋದಿ ಅವರು ಬಂದಿದ್ದಾರೆ. मेरे भाई और बहनों, हम सब भारतीय हैं. भाई और बहनों, भारत देश में भाषा अनेक, धर्म अनेक, भारत एक. एक भारत श्रेष्ठ भारत, एक भारत स्वच्छ भारत, सबका साथ, सबका विकास. देवेगौड़ा जी. ನಮ್ಮ ಅಪ್ಪನವನಿಗೆ ಹಿಂದಿ ಅರ್ಥ ಆಗಿಲ್ಲ, ಸ್ವಲ್ಪ ಕನ್ನಡದಲ್ಲೇ ಮಾತಾಡಿ. ಎಲ್ಲ ಭಾರತೀಯ ಎಜುಕೇಷನ್ ಟ್ರಸ್ಟ್ ಶಿಕ್ಷಣ ಸಂಸ್ಥೆಯ ಎಲ್ಲ ಮಹನೀಯ ಮಹಿಳೆಯರಿಗೆ ಹಾಗೂ ಕನ್ನಡಿಗರಿಗೆ ನಿಮ್ಮ ನರೇಂದ್ರ ಮೋದಿಯವರ ಹಾರ್ದಿಕ ಶುಭಕಾಮನೆಗಳು. ಬಾಯ್ ಅವ್ರ ಬ್ಯಾನೋ. ಒಂದು ವಿಷಯ ಕೇಳಿ, ನೀವು ಹೋದ ಕಡೆ ಬಂದ ಕಡೆ ಈ ಥರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ. ಯಾಕಂದರೆ 2.5 ವರ್ಷದಿಂದ MLA ಎಲೆಕ್ಷನ್ ಆದಾಗ ನೀವು ಕರ್ನಾಟಕ ರಾಜ್ಯದಲ್ಲಿ ರೋಡ್ ಶೋಗೆ ಬಂದು ಈ ಥರ ಕೈನ ಎಲ್ಲರ ಮುಂದೆ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ಕೈನ ಈ ಥರ ಅಳ್ಳಾಡಿಸ್ದೆ ಈ ಕೈನಲ್ಲಿ ಒಂದು ಹೂವಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ಮೊನ್ನೆ ನೀವು ಈ ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು, ಏನೂ ಮಾಡೋಕ್ಕಾಗೋದಿಲ್ಲ. ಕೊನೆಯೊಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು. 93 ವರ್ಷ ವಯಸ್ಸು ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ಆದರೆ ಒಂದಷ್ಟು ಧ್ವನಿಗಳು ಮಾತ್ರ ನಮ್ಮಿಂದ ನಿಮಗೆ ಕೊಡೋಕ್ಕೆ ಸಾಧ್ಯ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ಕಾಮಿಡಿ ಕಿಲಾಡಿಗಳು ಒಳ್ಳೆ ಸ್ಕಿಟ್ ತಗೊಂಡು ಬರ್ತಾ ಇದ್ದಾರೆ. ರಿಪೀಟ್ ಅಂತ, ಅದು ರಿಪೀಟ್ ನೋಡಿ ನೀವು ನಕ್ಕು ನಕ್ಕು ಸುಸ್ತಾಗ್ತೀರಾ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ ಹೆಣ್ಣುಮಕ್ಕಳು ಚೆನ್ನಾಗಿ ನಗ್ತಾರೆ. ಒಂದು ಚಪ್ಪಾಳೆ ತಟ್ಕೊಡ್ರಿ ನಮ್ಮ ಹೆಣ್ಣುಮಕ್ಕಳು. ಯಾಕೆ ಗೊತ್ತಾ, ನೀವು ಸದಾ ನಗೋದ್ರಿಂದ ಮನೆ ಕೆಲಸ ಮಾಡೋದ್ರಿಂದ ನಿಮಗೆ ಬಹು ಬೇಗ BP ಶುಗರ್ ಹಾರ್ಟ್ ಅಟ್ಯಾಕ್ ಬರಲ್ವಂತೆ. ಚಪ್ಪಾಳೆ ತಟ್ಕೊಳ್ಳಿ. ಇದು ಡಾಕ್ಟ್ರ್ ಹೇಳಿದ್ದು. ಹಾಗಾದರೆ ವಾಟ್ ಅಬೌಟ್ ಜೆಂಟ್ಸ್ ಅಂದೆ. ಗಂಡಸ್ರ ಬಗ್ಗೆ ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ? ಗಂಡಸ್ರಿಗೆ ಗೊತ್ತಲ್ಲ ನಿಮಗೆ BP ಶುಗರ್ ಯಾಕೆ ಜಾಸ್ತಿ ಆಗುತ್ತೆ ಅಂತ. ಬೆಳಿಗ್ಗೆ ಎದ್ದರೆ ಕೆಲಸ ಮಾಡಲ್ಲ, ಬಾಯಿ ತೊಳೆಯಲ್ಲ, 9 ಟೀ ಕುಡಿತಾರೆ. ರಾತ್ರಿ ಆದರೆ ಆಚೆ ಬದಿಗೆ ಹೋಗಿ 90 ಹೊಡಿತಾರೆ ಕೆಲವರು. ಅದ್ರ ಜೊತೆ ಕಬಾಬು ಕರಾಬು ಮಿಕ್ಸರ್ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಗಂಡಸರು 25-30 ವರ್ಷಕ್ಕೆ ನಿಗರ್ಕೊಂತವ್ರೆ ಅಂದರು. ಆಗ ಜ್ಞಾಪಕ ಬಂತು ಫ್ಲೆಕ್ಸು. ಯಾವ ಫ್ಲೆಕ್ಸು? ಬರೀ ಶ್ರದ್ಧಾಂಜಲಿ ಫ್ಲೆಕ್ಸು. ಶ್ರದ್ಧಾಂಜಲಿ ಫ್ಲೆಕ್ಸಲ್ಲಿ ಎಲ್ಲ ಬರೀ ನಮ್ಮ ಗಂಡು ಮಕ್ಕಳೇ. ಆನಂದ 35 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ. ನಾರಾಯಣ ಸ್ವಾಮಿ 35 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ. ಏನಾಗಿತ್ತು? ಹಾರ್ಟ್ ಅಟ್ಯಾಕು. ಈಗಲೇ ನಮ್ಮ ಮಧುಮಾದೇಗೌಡರಿಗೆ ಹೇಳಿ 1 ಲಕ್ಷ ರೂಪಾಯಿ ಬಹುಮಾನ ಕೊಡಿಸ್ತೀನಿ. KM ದೊಡ್ಡಿ, ಮದ್ದೂರು, ಮಂಡ್ಯ, ಮಳವಳ್ಳಿ ಎಲ್ಲ ಕಡೆ ಶ್ರದ್ಧಾಂಜಲಿ ಪೋಸ್ಟ್ರು ಹುಡಿಕೊಂಬನ್ರಿ. ಒಂದಾದರೂ ಶ್ರದ್ಧಾಂಜಲಿ ಪೋಸ್ಟ್ರು ಹೆಣ್ಣು ಮಕ್ಕಳದು ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ಇದೆಯಾ? ಇಲ್ಲ. ಅದಕ್ಕೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಹಂಗೂ ಕೇಳಿದ್ರು ಮುಂದ್ಗಡೆ, ಸಾರ್ ಹಾಗಾದ್ರೆ ಹೆಣ್ಣು ಮಕ್ಕಳದು ಶ್ರದ್ಧಾಂಜಲಿ ಪೋಸ್ಟ್ರು ಬರಲ್ವಾ ಅಂತ. ಬರುತ್ತೆ ಕಣಪ್ಪ, ಹೆಣ್ಣು ಮಕ್ಕಳದು ಶ್ರದ್ಧಾಂಜಲಿ ಪೋಸ್ಟರ್ ಬರುತ್ತೆ. ಯಾವಾಗ? ರಂಗಮ್ಮ 98 ವರ್ಷ, ನಿಂಗಮ್ಮ 103 ವರ್ಷ, ಮಿನಿಮಮ್ 90 ಮೇಲೆ ಏಜ್ ಹೊಡಿತಾರೆ ನಮ್ಮ ಹೆಣ್ಣು ಮಕ್ಕಳು. ಅಲ್ವೇನ್ರಮ್ಮ? ತಟ್ಕೊಳ್ಳಿ ಚಪ್ಪಾಳೆನ. 90 ಮೇಲೆ. ನಮ್ಮ ಗಂಡು ಮಕ್ಕಳು 90 ಮೇಲೆ ಫುಲ್ ಬಾಟ್ಲು ಹೋಗಂಗೆ ಹೊಡಿತಾರೆ ಬೇರೆ ಕಡೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಯಾಕಂದರೆ ನೀವೆಲ್ಲ ಯುವಕರಿದ್ದೀರಿ, ಯುವತಿಯರಿದ್ದೀರಿ, ನಿಮ್ಮ ಓದಿನ ಕಡೆ ಗಮನ ಕೊಡಿ. ಯಾಕಂದರೆ ತಂದೆ ತಾಯಿಗಳು ಮೊದಲು ನಮಗೆಲ್ಲ ಒಳ್ಳೆ ಬಟ್ಟೆ ಇರಲಿಲ್ಲ, ಒಳ್ಳೆ ಶೂ ಇರಲಿಲ್ಲ, ಓದ್ಸೋಕೆ ಒಳ್ಳೆ ಕಾಲೇಜ್ ಇರಲಿಲ್ಲ, ಫೀಸ್ ಕಟ್ಟೋಕ್ಕಾಗ್ತಿರಲಿಲ್ಲ, ಒಂದು ಕೋರ್ಸ್ ಸೇರೋಕ್ಕಾಗ್ತಿರಲಿಲ್ಲ. ಇವತ್ತು ನಿಮ್ಮೆಲ್ಲರ ತಂದೆ ತಾಯಿಗಳು ನೀವು ಕೇಳಿದ್ದನ್ನು ಕೊಡಿಸ್ತಾರೆ. ನಿಮ್ಮಿಂದ ಅವರು ಎಕ್ಸ್ಪೆಕ್ಟ್ ಮಾಡೋದು ಒಂದೇ, ಒಳ್ಳೆ ರಿಸಲ್ಟ್. ಆ ರಿಸಲ್ಟ್ ತೆಗಿತೀರಲ್ವಾ? ಒಳ್ಳೆ ರಿಸಲ್ಟ್ ತೆಗಿತೀರಲ್ವಾ? ಒಳ್ಳೆ ಕೆಲಸಕ್ಕೆ ಹೋಗ್ತಿರಲ್ವಾ? ಪಕ್ಕದ ಮನೆ 90%, 20% ಇಂಜಿನಿಯರಿಂಗ್ ಡಾಕ್ಟ್ರಿಗೆ ಹೋಗ್ತಾ ಇದ್ದಾರೆ. ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಏನು ರಿಸಲ್ಟಲ್ಲಿ ಅಂದರೆ ಪಾಪ ತಂದೆ ತಾಯಿಗಳು ಅದು ಒಂದು ಸಬ್ಜೆಕ್ಟ್ ಏನೋ ಕಡಿಮೆ ಬಂದಿದೆಯಂತೆ. ಆ ಪರಿಸ್ಥಿತಿ ತರಬೇಡ್ರಿ. ಇರೋದು 3 ಸಬ್ಜೆಕ್ಟು,
ಆರಾಮಾಗಿ ಓದ್ರಿ, ಯಾವುದಿಲ್ಲ. ಮ್ಯಾಥಮೆಟಿಕ್ಸಲ್ಲಿ 30 ಬಂದಂಥ ನಾನು MSc ಮ್ಯಾಥಮೆಟಿಕ್ಸ್ ಮಾಡಿದೆ. 30 SSLCನಲ್ಲಿ ನಂದು ಮ್ಯಾಥಮೆಟಿಕ್ಸ್. ಬೇಕು ಅಂತ ನಾನು ಇದನ್ನೇ ತಗೋಬೇಕು ಅಂತ ಹೇಳಿ ಕಬ್ಬಿಣದ ಕಡಲೆ ಅನ್ನೋಂಥ ಮ್ಯಾಥಮೆಟಿಕ್ಸನ್ನು ನಾನು MSc ಮ್ಯಾಥಮೆಟಿಕ್ಸ್ ಮಾಡಿದೆ, MEd ಮಾಡಿದೆ, PhD ಮಾಡಿದೆ. JSS B.Ed ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದಂಥವನು. ನಿಮ್ಗೆ ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮ ತಂದೆ ತಾಯಿ ಕೂಲಿ ಮಾಡಿ ನಮ್ಮನ್ನು ಬೆಳೆಸಿದಂಥವ್ರು. ಅವ್ರಿಗೇನು ಎಜುಕೇಷನ್ ಗೊತ್ತಿರಲಿಲ್ಲ. ನಿಮ್ಮ ತಂದೆ ತಾಯಿಗಳು ಎಷ್ಟೋ ಜನ 90% ಎಜುಕೇಟೆಡ್ ಇರ್ತಾರೆ. ನೀವು ಕೇಳಿದ್ದನ್ನು ಕೊಡಿಸ್ತಾರೆ. ದಯವಿಟ್ಟು ಕಾಲೇಜು ವಿದ್ಯಾರ್ಥಿಗಳಿಗೆ ಹೇಳೋದು, ಸ್ಕೂಲ್ ವಿದ್ಯಾರ್ಥಿಗಳು ಹೇಳೋದು, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತನ್ನಿ. ನೀವೇನೂ ಮಾಡದೇ ಇದ್ರೂ ಪರವಾಗಿಲ್ಲ, ತಂದೆ ತಾಯಿಗಳಿಗೆ ಕೆಟ್ಟ ಹೆಸರು ತರಬೇಡಿ. ಒಳ್ಳೆ ಮಗ ಅನ್ಸ್ಕೊಂಡ್ರು ಸಾಕು, ಒಳ್ಳೆ ಮಗಳು ಅನ್ಸ್ಕೊಂಡ್ರು ಸಾಕು. ಎಲ್ಲರಿಗೂ ಶುಭವಾಗಲಿ. ಕಾರ್ಯಕ್ರಮ ಬರುತ್ತೆ. ಈಗ ನೀವು ಕೇಳಿದಂಥ ಕನ್ನಡ ಸಾಂಗೇನಾ? ಇಲ್ಲ. ಆ ಬ್ಯಾಂಗಲ್ ಬಂಗಾರಿ ಆಗೋಯ್ತಾಗಲೇ. ಅಲ್ಲ ಇಲ್ಲ ಅಂಡ ಗಾಡಿ ಹತ್ತೆ ಶೇಕಿಟ್ ಪುಷ್ಪವತಿ ಆಗಿಲ್ವಾ? ಶೇಕಿಟ್ ಪುಷ್ಪವತಿ, ಅದಕ್ಕೆ ಶೇಕ್ ಮಾಡ್ತಾ ಇದೆಯಾ ಕೈ ಆವಾಗಿಂದ. ರೆಡಿನಾ ನಮ್ಮ ಡ್ಯಾನ್ಸರ್ಸ್? ನೀವು ಕುಣಿಯೋದಕ್ಕೆ ರೆಡಿನಾ? ಕುಣಿರಿ ಕುಣಿರಿ. ಯಾವುದೋ ನಮ್ಮ ತಮಟೆ ಬೀಟ್ ಮುಂದೆ ಯಾವುದೇ ಸೌಂಡ್ ಇಲ್ಲ ಅವಲ್ಲ. ಈಗ ಯಾವ ಡ್ಯಾನ್ಸ್ ಬರುತ್ತೆ ಕುಣಿತಾ ಇರಿ. ನಿಮ್ಮ ಹಬ್ಬ, ನಿಮ್ಮ ಕಾಲೇಜು. ರೆಡಿನಾ? ರೆಡಿ, ಸ್ಟಡಿ, ಡ್ಯಾನ್ಸ್. ನಮ್ಮ ಹೆಣ್ಮಕ್ಳು ಯಾಕೋ 2,000 ರೂಪಾಯಿ ಬಂದಿಲ್ಲ ಅಂತ ಕಾಣಿಸುತ್ತೆ, ಸುಮ್ಮನೆ ಕುಂತಾವೆ. ನೀವು ಸೇರ್ಕೊಂಡು ಕೊಂಡ್ರಮ್ಮ. ಯಾಕ 6 ತಿಂಗಳಾಯ್ತಾ ಬಂದಿಲ್ಲ. ನೆಕ್ಸ್ಟ್ ಆಯುಧ ಪೂಜೆಗೆ ಹಾಕ್ತಾರೆ, ಡೋಂಟ್ ವರಿ.